ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ನಾಯ್ಕ್. ಎಲ್ಲರಿಗೂ ಗೊತ್ತೇ ಇದೆ, ದ ರೈಸ್ ಆಫ್ ಅಶೋಕ ಸಿನಿಮಾ ಶೂಟಿಂಗ್ ನಡೀತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಕಾಂತಾರ ಬೆಡಗಿ ಸಪ್ತಮಿ ಗೌಡ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಮೇಡಮ್, ಒಂದು ಒಳ್ಳೆ ಹಳ್ಳಿ ಗೆಟಪಲ್ಲಿ ಕಾಣ್ತಾ ಇದ್ದೀರಾ, ನೋಡಿದ್ವಿ ಸಿನಿಮಾ ಸೆಟ್ಟಲ್ಲಿ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ಈ ಒಂದು ಸಿನಿಮಾದಲ್ಲಿ ಅಂದರೆ ಅಂಬಿಕಾ ಅಂತ ಪಾತ್ರದ ಹೆಸರು. ಅಂದರೆ ಹೂ ಮಾರುವಂಥ ಹುಡುಗಿ. ಸೊ ಹೂ ಬೆಳೆದು ಮಾರಿ, ಅಂದರೆ ಅವಳು ಅವಳ ತಂದೆ. ಸೊ ಅದೊಂದು ಎಮೋಷನ್. ಸೊ ಅವ್ರದ್ದೇ ಆದಂಥ ಒಂದು ಪ್ರಪಂಚ ನಡೀತಾ ಇರುತ್ತೆ. ಅದ್ರ ಜೊತೆ ಹೇಗೆ ಅಶೋಕಂದು ಎಂಟ್ರಿ ಆಗುತ್ತೆ. ಆ್ಯಂಡ್ ಅವ್ರದ್ದೇ ಅಂದರೆ ಅವ್ರು ಆ ಸಮುದಾಯಕ್ಕೆ ಏನು ಯಾವ ಸಮುದಾಯದ ಬಗ್ಗೆ ನಾವು ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವೋ ಅದಕ್ಕೇ ಅವ್ರು ಬಿಲಾಂಗ್ ಆಗ್ತಾರೆ. ಸೊ ಆ ಸಮುದಾಯದ ಅವ್ರದ್ದೇ ಒಂದು ಅಂದರೆ ಕೆಲಸ ನಡೀತಾ ಇರುತ್ತೆ, ಅವ್ರದ್ದೇ ಒಂದು ಜೀವನ ನಡೀತಾ ಇರುತ್ತೆ. ಸೊ ಅಶೋಕನ ಎಂಟ್ರಿ ಆಗಿ ಅದು ನೆಕ್ಸ್ಟ್ ಜೀವನದಲ್ಲಿ ಅದು ಹೇಗೆ ಅದು ಟರ್ನ್ಸ್ ಆಗುತ್ತೆ ಅಂತ. ಪೂರ್ತಿ ಉತ್ತರ ಕಥೆನೇ ಕ್ಲೂ ಕೊಟ್ಬಿಟ್ರಿ ನಮ್ಮ ಪ್ರೇಕ್ಷಕರಿಗೆ. ಆದರೂ ಒಂಥರ ಏನೋ ನಿಮ್ಮ ಕ್ಯಾರೆಕ್ಟರ್ ಒಂಥರ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಈ ಒಂದು ಕ್ಯಾರೆಕ್ಟರ್ಗೆ, ಈ ಒಂದು ಪಾತ್ರಕ್ಕೆ ಹೇಗೆ ಸೆಲೆಕ್ಟ್ ಆಗಿದ್ರೆ? ನೀವು ಏನೋ ಆಡಿಷನ್ ಎಲ್ಲ ಮಾಡಿದ್ರಂತೆ ತುಂಬ, ಅದಾದಮೇಲೆ ನಿಮ್ಮ ಫೋಟೋ ಶೂಟ್ ಕೂಡ ಮಾಡಿಸಿದಂತೆ. ನಿಮ್ಮ ಏನು ಫೋಟೋ ಶೂಟ್ ನೋಡಿದ ತಕ್ಷಣ ಪಕ್ಕಾ ಸೂಟ್ ಆಗ್ತಾರೆ ಸಪ್ತಮಿ ಗೌಡ ಅಂತ ಎಲ್ಲ ಹೇಳಿದ್ರಂತೆ. ಇದ್ರ ಬಗ್ಗೆ ಹೇಳೋದಾದರೆ ಹೇಗೆ ಸೆಲೆಕ್ಟ್ ಆಗಿದ್ರೆ? ಅಂದರೆ ನನಗೆ ಸತೀಶ್ ಸರ್ ಹೇಳಿದರು, ಈ ಥರ ರೈಸ್ ಆಫ್ ಅಶೋಕ ಅಂತ ಒಂದು ಸಿನಿಮಾ ಆಗ್ತಾ ಇದೆ ನಮ್ಮದು ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿತ್ತು. ಬಟ್ ಒಂದಿನ ಕಾಲ್ ಮಾಡಿ ಹೇಳಿದ್ರು, ಒಂದು ದಿವಸ ಕತೆ ಕೇಳ್ತೀರಾ ನೀವು ಅಂತ. ನಾನು ಹೇಳಿದೆ, ಹ್ಞೂ ಸರ್, ನಾನು ಇಲ್ಲ ಅಂತನಲ್ಲ, ಯಾವುದೇ ಕತೆ ಆದರೂ ಫಸ್ಟ್ ಅವ್ರು ಕೇಳ್ತೀನಿ ಅಂತ. ಆಮೇಲೆ ನಾನು ಕೇಳಿದೆ, ಇಲ್ಲ ಅಂದರೆ ನೀವು ಚೂಸ್ ಮಾಡ್ತೀರಲ್ಲ ತುಂಬ, ಅದಕ್ಕೆ ಅಂತ. ಇಲ್ಲ, ನಾನು ಕೇಳ್ತೀನಿ, ಆ ಥರ ಏನಿಲ್ಲ, ಕೇಳ್ಬಿಟ್ಟು ಆಮೇಲೆ ಚೂಸ್ ಮಾಡ್ತೀನಿ ಅಷ್ಟೇ ಅಂತ. ಸೊ ಆಮೇಲೆ ಬಂದು ಮನು ಅವ್ರ ಕತೆನ ಹೇಳಿದ್ರು. ತುಂಬ ಬ್ರೀಫಾಗೆ ಸಮರೈಸ್ ಮಾಡಿ ಹೇಳಿದ್ರು. ನಂಗೆ ಕ್ಯಾರೆಕ್ಟರ್ ಬಗ್ಗೆ ಒಂದಿಷ್ಟು ಇಮೋಷನ್ಸ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ಥ್ರೂ ದ ಸ್ಟೋರಿ, ಆ್ಯಸ್ ದ ಸ್ಟೋರಿ ರನ್ಸ್ ಅಂತ ಅದನ್ನೊಂದಿಷ್ಟು ಹೇಳಿದ್ರು. ಸೊ ನನಗೆ ಅಂದರೆ ಕತೆ ಅದಕ್ಕೊಂದು ಪರ್ಪಸ್ ಇದೆ. ಏನೋ ಸಿನಿಮಾ ಅಥವಾ ಏನಕ್ಕೆ ಈ ಊರಲ್ಲಿ ನಡೀತಾ ಇದೆ, ಅಥವಾ ಏನಕ್ಕೆ ಈ ನೇಟಿವಿಟಿ ಇದೆ, ಅದಕ್ಕೆಲ್ಲ ಒಂದು ಪರ್ಪಸ್ ಇದೆ. ಸೊ ಆ ಪರ್ಪಸ್ ಇಷ್ಟ ಆಯಿತು. ಮತ್ತು ಅಶೋಕನ್ ಕ್ಯಾರೆಕ್ಟರ್ಗಾಗಿರ್ಬೋದು ಅಥವಾ ಅಂಬಿಕಾನ ಕ್ಯಾರೆಕ್ಟರ್ಗಾಗಿರ್ಬೋದು, ಅವ್ರಿಗೆಲ್ಲ ಒಂದಿಷ್ಟು ಪರ್ಪಸಸ್ ಇದೆ. ಸೊ ಆಮೇಲೆ ಇವಳ್ದು ಒಂದಿಷ್ಟು ಥಾಟ್ ಪ್ರೊಸೆಸಸ್ ಇದೆ. ಸೊ ಆ ಥಾಟ್ ಪ್ರೊಸೆಸ್ ಎಲ್ಲನೂ ಅವಳು ಹೇಗೆ ಮಾತಾಡ್ತಾಳೆ ಅಂದರೆ ಎಕ್ಸ್ಟ್ರೀಮ್ಸ್ ಇತ್ತು. ಅಂದರೆ ಗಿರಿಜಾ ಪಾತ್ರ ಆಗಿರ್ಬೋದು, ಅಥವಾ ಲೀಲಾ ಆಗಿರ್ಬೋದು, ಅಥವಾ ಸಿರಿ ಪಾತ್ರ ಆಗಿರ್ಬೋದು, ಎಲ್ಲ ಒಂಥರ ಎಕ್ಸ್ಟ್ರೀಮ್, ಒಂದಿಷ್ಟು ಸಟಲ್ ಆದರೆ ಒಂದು ತುಂಬ ಲೌಡ್ ಆಗಿತ್ತು. ಸೊ ಅದರ ಮಧ್ಯ ಒಂದು ಅಂದರೆ ಪ್ರಾಬಬ್ಲಿ ಅಂಬಿಕಾ ಪಾತ್ರ. ಸೊ ಬೇಸಿಕಲಿ ನನಗೆ ಅವ್ಳು ಮಾತಾಡೋ ವರ್ಡ್ಸ್ ಏನಿತ್ತು, ಸೊ ಅದು ನನಗೆ ಅದಿಷ್ಟ ಆಯಿತು. ಸೊ ಇನ್ನೊಂದೇನಂದ್ರೆ ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನೀವು ಕಾಂತಾರ ಹಿಟ್ಟಾದಮೇಲೆ ಸಾಕಷ್ಟು ಸಿನಿಮಾ ಆಫರ್ಗಳು ಬರುತ್ತೆ ನಿಮಗೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನೀವು ಸಿನಿಮಾದನ್ನು ಒಂದು ಒಳ್ಳೆ ಪಾತ್ರಕ್ಕೆ ಹುಡುಕ್ತಿದ್ದೀರಾ, ಒಂದು ಒಳ್ಳೆ ಸಿನಿಮಾಗೋಸ್ಕರ ಚೂಸಿಯಾಗಿ ಕಾಣ್ತಾ ಇದ್ದೀರಾ ಅಂತ ಅನ್ನಿಸ್ತು. ಹೇಗೆ ಇದ್ರ ಬಗ್ಗೆ ಹೇಳೋದು? ಹೌದು, ಅಂದರೆ ಯಾವಾಗಲೂ ಅಷ್ಟೇ. ಪಾಪ್ಕಾರ್ನ್ ಆದಮೇಲೆ ಅದು ವೇಟ್ ಮಾಡಿದ್ವಿ. ಕಾಂತಾರ ಆದಮೇಲೂ ಅಷ್ಟೇ. ಕಾಂತಾರ ಆದಮೇಲೆ ಐ ಥಿಂಕ್ ಈ ವರ್ಷವೇ ನಾನು ಜಾಸ್ತಿ ಸಿನಿಮಾ ಅಂತ ಒಪ್ಕೊಂಡಿದ್ದಿಲ್ಲ. ಅಂದರೆ ಮ್ಯಾಕ್ಸಿಮಮ್ 2 ಸಿನಿಮಾ ಒಪ್ಕೊತಾ ಇದ್ದಿದ್ದು ಎವ್ರಿ ಇಯರ್. ಈ ವರ್ಷವೇ 3 ಸಿನಿಮಾ ಪ್ಲಸ್ 1 ರಿಲೀಸ್ ಇದೆ. ಸೊ ಕಂಟಿನ್ಯೂಸ್ ಆಗಿ ಅದು ಶೂಟಿಂಗ್ ನಡೀತಾ ಇದೆ. ಸೊ ಪ್ರಾಬ್ಲಿ ದಿಸ್ ಇಸ್ ಲೈಕ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಇಯರ್ ನಂದು, ಜಾಸ್ತಿ ಒಪ್ಕೊಂಡಿರೋದು. ಎಲ್ಲ ಪಾತ್ರನೂ ಡಿಫ್ರೆಂಟ್ ಆಗಿತ್ತು. ಸೊ ಹಾಗೇ ಅಂಬಿಕಾ ಪಾತ್ರನೂ ಅಷ್ಟೇ. ಸೊ ಹೌದು, ಐ ಆಮ್ ಪ್ರಿಟಿ ಚೂಸಿ ಅಬೌಟ್ ಇಟ್. ಬಟ್ ಹಾಗೇ ಇಫ್ ದ ಸ್ಕ್ರಿಪ್ಟ್ ನನಗಿಷ್ಟ ಆಗೋ ಥರ ಬಂದರೆ ಖಂಡಿತ ಇವಾಗ ಜಾಸ್ತಿ ಶೂಟ್ ಮಾಡ್ತಾಯಿದ್ದೀನಿ ಈ ವರ್ಷ. ಇನ್ನೊಂದೇನೆಂದರೆ ಮನುಷ್ಯಗಿಂತ ಜಾಸ್ತಿ ನೀವು ಮೂಕ ಪ್ರಾಣಿಗಳಿಗೆ ತುಂಬ ಅಟ್ಯಾಚ್ ಆಗಿದ್ದೀರಾ ಅಂತ ಗೊತ್ತು. ನಿಮ್ಮ ಮುದ್ದಿನ ನಾಯಿ ಇತ್ತೀಚೆಗೆ ಅದು ಡೈಡ್ ಆಯಿತು. ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಮೆಮೊರೀಸ್ ಹೇಳೋದಾದರೆ ಅದ್ರ ಬಗ್ಗೆ? ಅಂದರೆ 10th ಮಾರ್ಚ್ ಶೂಟ್ ಸ್ಟಾರ್ಟ್ ಆಗಿದ್ದು ದ ರೈಸ್ ಆಫ್ ಅಶೋಕ. ಅವತ್ತು ಬೆಳಿಗ್ಗೆನೇ ಅವನು ತೀರೋಗಿದ್ದು. ಸೊ ಐ ಥಿಂಕ್ ಹಿ ವಾಸ್ ದೇರ್ 15 years ಇದ್ದಿದ್ದು. ನಾನು 14 ಇದ್ದಾಗ ಅವ್ನ ಮನೆಗೆ ಬಂದಿದ್ದು. ಸೊ ಅಂದರೆ ಅಷ್ಟೇ, ಏನೂ ಇಲ್ಲ. ಐ ಥಿಂಕ್ ಹಿ ಈಸ್ ಆಲ್ವೇಸ್ ದೇರ್. ಹಿ ಈಸ್ ಜಸ್ಟ್ ಇವತ್ತು ಹಿ ಹ್ಯಾಸ್ ನಮ್ಮ ಜೊತೆನೇ ಇದ್ದಾನೆ. ಬಟ್ ನಮ್ಮ ಖುಷಿ ಏನಂದರೆ ದಟ್ ಹೀಸ್ ಫೌಂಡ್ ನಮ್ಮದೇ ಜಾಗದಲ್ಲಿ ಇವತ್ತಿದ್ದಾನೆ. ಸೊ ಅಷ್ಟೇ. ಐ ಕ್ಯಾನ್ ಫೀಲ್ ಇಟ್. ಆ ಒಂದು ಹೇಗೆ ಅನಿಸುತ್ತೆ ಅಂತ. ಆಮೇಲೆ ಇನ್ನೊಂದೇನೆಂದರೆ ನಿಮಗೆ ಹಳ್ಳಿ ಹುಡುಗಿ ಪಾತ್ರ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇನ್ನೊಂದು ನೋಡೋದಾದರೆ ಎಲ್ಲ ಒಂದು ಪಾತ್ರಕ್ಕೂ ಅಂದರೆ ಒಂದು ವರ್ಸಟೈಲ್ ಆಕ್ಟರ್ ಅಂತಾರಲ್ಲ, ಆ ಥರ ನೀವು ಕಂಡು ಬರ್ತೀರಾ ಕೆಲವೊಂದು ಪಾತ್ರದಲ್ಲಿ. ನಿಮಗೆ ಬೋಲ್ಡ್ ಪಾತ್ರ ಹಾಗೂ ಈ ಒಂದು ಬೋಲ್ಡ್ ಸೀನ್ ಬಗ್ಗೆ ಅದ್ರ ಅಭ್ಯಂತರ ಏನೂ ಇಲ್ವಾ ನಿಮಗೆ ಅಂತ? ಅಂದರೆ ಡಿಪೆಂಡ್ಸ್, ಕತೆ ಏನು ಕೇಳ್ತಾ ಇದೆ, ಏನಕ್ಕೆ ಕೇಳ್ತಾ ಇದೆ ಅಂತ. ಅದ್ರ ಮೇಲೆ ಅದನ್ನು ಜಸ್ಟಿಫೈ ಮಾಡಬೇಕಷ್ಟೇ.
ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ಬೋಲ್ಡ್ ಆ್ಯಂಡ್ ವಾಟ್ ಈಸ್ ನಾಟ್ ಅಂತ, ಬಿಕಾಸ್ ಆಸ್ ಲಾಂಗ್ ಆಸ್ ಅ ಕ್ಯಾರೆಕ್ಟರ್ ಸ್ಪೀಕ್ಸ್ ಇಟ್ಸ್ ಮೈಂಡ್, ಐ ಥಿಂಕ್ ಇಟ್ಸ್ ಕನ್ಸಿಡರ್ಡ್ ಬೋಲ್ಡ್. ಇಟ್ಸ್ ನಾಟ್ ಜಸ್ಟ್ ಶೋಯಿಂಗ್ ಸ್ಕಿನ್ ಅಂತ. ಸೊ as ಲಾಂಗ್ ಆಸ್ ದ ಕ್ಯಾರೆಕ್ಟರ್ ಅವ್ರಿಗೆ ಏನು ಅನಿಸ್ತಾ ಇದೆ ಅದನ್ನು ಮಾತಾಡಿದ್ರೆ, ಐ ಥಿಂಕ್ ದಟ್ಸ್ ಹೌ ಈವನ್ ದ ಸೊಸೈಟಿ ಲೇಬಲ್ಸ್ ವುಮೆನ್ ಅಲ್ಲ. ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಬಾಯ್ಬಿಟ್ಟು ಹೇಳ್ಬಿಟ್ರಪ್ಪ ಎಷ್ಟು ಮಾತಾಡ್ತಾಳೆ ನೋಡು. ಸೊ ಐ ಥಿಂಕ್ ಇಟ್ ಜಸ್ಟ್ ಬೋಲ್ಡ್, ದ ವರ್ಡ್ ಕಮ್ಸ್ ದೇರ್. ಸೊ ಡಿಪೆಂಡ್ಸ್ ಏನು ಕ್ಯಾರೆಕ್ಟರ್ ಏನು ಕೇಳ್ತಾ ಇದೆ, ಏನಕ್ಕೆ ಆ ಕ್ಯಾರೆಕ್ಟರ್ ಹತ್ರ ಮಾತಾಡ್ತಾ ಇದೆ ಅಂತ. ಇಫ್ ಯು ಫಾರ್ ಎಕ್ಸಾಂಪಲ್ ಇಫ್ ಯು ಪ್ಲೇಯಿಂಗ್ ಲೈಕ್ ಎನಿ ಕ್ಯಾರೆಕ್ಟರ್ ದಟ್ ಲೈಕ್ ಇಫ್ ಲೈಕ್ ಅ ಬಾರ್ ಡಾನ್ಸರ್ ಕ್ಯಾರೆಕ್ಟರ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್, ಸೊ ದಟ್ ಕ್ಯಾರೆಕ್ಟರ್ ನೀಡ್ಸ್ ಟು ಬಿ ಆ ಥರ ಪೋರ್ಟ್ರೇ ಮಾಡಲೇಬೇಕಾಗುತ್ತೆ. ಸೊ ಅದು ಏನು ಕ್ಯಾರೆಕ್ಟರ್ ಏನು ಕೇಳ್ತಾ ಇದೆ ಅನ್ನೋದ್ರ ಮೇಲೆ ಐ ಥಿಂಕ್ ಇಟ್ ಡಿಪೆಂಡ್ಸ್. ಓಕೆ. ಆಮೇಲೆ ನೆಕ್ಸ್ಟ್ ಹೇಳೋದು ಲೈಕ್ ಯುವ ಅವ್ರ ಜೊತೆ ಈಗ ಮತ್ತೊಂದು ಸಿನಿಮಾದಲ್ಲಿ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ, ಅಥವಾ ಏನಕ್ಕೆ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಹಾಗೂ ಅವರ ಜೋಡಿ ತುಂಬ ಒಂದು ಕೂಲಾಗಿ ಕಾಣುತ್ತೆ, ನಿಮ್ಮ ಪೇರ್ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಕ್ರೀನಲ್ಲಿ. ಮತ್ತೊಂದು ಸಿನಿಮಾ ಏನಾದರೂ ಪ್ಲಾನ್ ಮಾಡ್ತಾ ಇದ್ದೀರಾ ಯುವ ಅವ್ರ ಜೊತೆ ಅಂತ? ನಾವು ನೋಡಬೇಕು ಅಂದರೆ ಲೈಕ್ ಇಫ್ ದ ಸ್ಕ್ರಿಪ್ಟ್ ಲೈಕ್ ವಾಟ್ ಎವರ್ ಲೈಕ್ ಮುಂಚೆ ಹೇಳ್ದಂಗೆ ಅಂದರೆ ಯುವ ಸಿನಿಮಾನೂ ಅಷ್ಟೇ ನನಗೆ ಆ ಪಾತ್ರ ಇಷ್ಟ ಆಗಿತ್ತು. ಆ್ಯಂಡ್ ಐ ಹ್ಯಾವ್ ನೆವರ್ ಡನ್ ಎನಿಥಿಂಗ್ ಅಂದರೆ ಇವಾಗ ಕವಿತೆ ಸಾಂಗ್ ಆಗಿರ್ಬೋದು, ಯಾವುದು ಕಮರ್ಷಿಯಲ್ ಸಾಂಗ್ ಮಾಡಿರಲಿಲ್ಲ ನಾನು. ಇಟ್ಸ್ ಆಲ್ವೇಸ್ ಬಿನ್ ಮಾಂಟೇಜಸ್ ಯಾವಾಗ್ಲೂ. ಸೊ ಆ ಕಮರ್ಷಿಯಲ್ ಎಲಿಮೆಂಟ್ ಇತ್ತು ನನಗೆ. ಐ ಥಿಂಕ್ ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ವಾಟ್ ಅ ಕಮರ್ಷಿಯಲ್ ಸಾಂಗ್ ಲುಕ್ಸ್ ಲೈಕ್. ಸೊ ಲೇಲದಾಕಲ್ಲಿ ಅದನ್ನು ಶೂಟ್ ಮಾಡಿದ್ವಿ. ಸೊ ನಂಗೆ ಆ ಥರ ಏನಾದರೂ ಇಫ್ ದ ಸಮಥಿಂಗ್ ಇನ್ ದ ಕ್ಯಾರೆಕ್ಟರ್ ದಟ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೋರ್, ಫಾರ್ ಶೋರ್ ಅದು ಇಟ್ ಡಿಪೆಂಡ್ಸ್ ಆನ್ ವಾಟ್ ದ ಸ್ಕ್ರಿಪ್ಟ್ ಇಸ್ ಆಸ್ಕಿಂಗ್ ಫಾರ್, ವಾಟ್ ದ ಕ್ಯಾರೆಕ್ಟರ್ ಇಸ್ ಲುಕಿಂಗ್ ಫಾರ್ ಅಂತ. ಓಕೆ. ಲೈಕ್ ಇನ್ನೊಂದು ಏನಂದರೆ, ನೀವು ತುಂಬ ಟ್ರಿಪ್ ಎಲ್ಲ ಮಾಡ್ತಾ ಇರ್ತೀರಾ, ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀರಾ. ಒಂದು ಒಳ್ಳೆ ಪ್ಲೇಸ್ ನಮ್ಮ ಕರ್ನಾಟಕ ಮಂದಿಗೆ ಹೇಳಿದರೆ ಯಾವುದು ಸಜೆಸ್ಟ್ ಮಾಡ್ತೀರಾ ಪ್ಲೇಸ್? ನಾನು ಎಷ್ಟೊಂದು ಕಡೆ ಇದೆ ಬೆಸ್ಟ್ ಪ್ಲೇಸ್. ಐ ಡೋಂಟ್ ನೋ, ನಂಗೆ ನಮ್ಮ ಮನೆಯೇ ಇಷ್ಟ. ಬಟ್ ಲೈಕ್ ಓಡಾಡ್ತೀನಿ ಜಾಸ್ತಿ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ಐ ಲೈಕ್ ಮೈ ಹೌಸ್. ಬಟ್ ಎನಿವೇರ್ ಐ ಥಿಂಕ್ ಎಲ್ಲಿ ನೆಮ್ಮದಿ ಶಾಂತಿ ಆ್ಯಂಡ್ ವೇರ್ ಯು ಫೀಲ್ ಪ್ರೊಟೆಕ್ಟೆಡ್, ಐ ಥಿಂಕ್ ದಟ್ಸ್ ದ ಪ್ಲೇಸ್ ಟು ಬಿ. ವೇರ್ ಎವರ್ ಯು ಗೋ ಆ್ಯಂಡ್ ಯು ಕಮ್ ಬ್ಯಾಕ್, ಐ ಥಿಂಕ್ ದಟ್ಸ್ ದ ಪ್ಲೇಸ್ ಟು ಬಿ. ಬಟ್ ಆ ಥರ ಅಂದರೆ ನಾನು ರೀಸೆಂಟಾಗಿ ಅರಕೂಲ್ ಶೂಟ್ ಮಾಡಿದೆ, ಅಂದರೆ ಅಲ್ಲೂ ತುಂಬ ಚೆನ್ನಾಗಿದೆ. ಬಟ್ ಐ ಥಿಂಕ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಯಾವಾಗಲೂ ಅಂದರೆ ಹತ್ತಿರ ಇರೋದಂದರೆ ನಂಗೆ ಮೈಸೂರು. ಸೊ ಮೈಸೂರು ಝೂ ಆ್ಯಂಡ್ ದ ಮೈಸೂರು ಪ್ಯಾಲೇಸ್. ನಾನು ಯಾವಾಗ ಮೈಸೂರಿಗೆ ಹೋದ್ರೂ ನಂಗೆ ಯಾವಾಗಲೂ ಇರುತ್ತೆ, ನಾನು ಝೂಗೆ ಹೋಗಬೇಕು, ಪ್ಯಾಲೇಸ್ಗೆ ಹೋಗಬೇಕು ಅಂತ. ಅದು ಬಿಟ್ಟರೆ ಹಂಪಿ ನಂಗೆ ತುಂಬ ಇಷ್ಟ. ಲೈಕ್ ದಿಸ್ ಅಂದರೆ ನನಗೆ ಮೈಸೂರು ಪ್ಯಾಲೇಸ್ ಇಸ್ ಲೈಕ್, ನನಗೆ ಆ ಲೈಟ್ಸ್ ಹಾಕಿದಾಗ 10 minutes ಎವ್ರಿ ಡೇ 7 to 7, 10 ಲೈಟ್ಸ್ ಹಾಕಿದಾಗ ಐ ವಾಂಟ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್. ಸೊ ಐ ರಿಯಲಿ ಲೈಕ್ ದ ಮೈಸೂರು ಪ್ಯಾಲೇಸ್ ತುಂಬ. ಆಮೇಲೆ ಇನ್ನೊಂದು ಏನಂದರೆ, ಹೆಣ್ಮಕ್ಳಿಗೆ 25 ವಯಸ್ಸಾದರೆ ಸಾಕು ಮನೆಯಲ್ಲಿ ಮದುವೆ ಮಾತುಕತೆ ಅವೆಲ್ಲ ನಡೀತಾ ಇರುತ್ತೆ. ನೀವು ಸಿಂಗಲ್ ಆಗಿ ಇರಬೇಕಂತ ಏನಾದ್ರು ಪ್ಲಾನ್ ಮಾಡಿದ್ದೀರಾ, ಅಥವಾ ಮದುವೆ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ, ಅಥವಾ ಏನಂತ? ಯಾಕಂದರೆ ಇದು ತುಂಬ ಲೈಕ್ ಒಂದು ಎಲ್ಲರಿಗೂ ಆನ್ಸರ್ ಬೇಕಾಗಿರೋದು. ಯಾಕಂದರೆ ಯಾರಿಗೂ ಬೇಡ ಆನ್ಸರ್ ಇದು. ಬಟ್ ಇಲ್ಲ, ಐ ವೆರಿ ಬ್ಯುಸಿ ರೈಟ್ ನಾವು ಶೂಟ್ ಮಾಡ್ತಾ ಇದ್ದೀನಿ, ರಿಲೀಸಸ್ಗೆ ಒಂದಿಷ್ಟು ಸಿನಿಮಾ ಇದೆ. ಬಟ್ ಸೊ ಅದ್ರ ಜೊತೆ ಅಂದರೆ ಐ ಥಿಂಕ್ ಮುಂಚೆ ಅಂದರೆ ನಾನು ಆಕ್ಸೆಂಚರಲ್ಲಿ ವರ್ಕ್ ಮಾಡಬೇಕಾದ್ರೆ ದಟ್ ವಾಸ್ ದ ಥಾಟ್ ಪ್ರೊಸೆಸ್. ಬಟ್ ಇವಾಗ ನಮ್ಮ ಅಪ್ಪ ಬಂದಿದ್ದಾರೆ ಶೂಟಿಂಗಿಗೆ. ಸೊ ಅಪ್ಪ ಅಮ್ಮ ದೇ ಆರ್ ಆಲ್ಸೋ ಬ್ಯುಸಿ ಅಲಾಂಗ್ ವಿತ್ ಮೀ. ಅದಲ್ಲದೆ ನಮ್ಮ ತಂದೆದು ಅವ್ರ ಪಾಡ್ಕಾಸ್ಟು ಅವ್ರದ್ದು ಈಸ್ ಕ್ವೈಟ್ ಬ್ಯುಸಿ. ಸೊ ಅವ್ರು ನೋಡ್ತಾ ಇರ್ತಾರೆ. ಇಟ್ಸ್ ನಾಟ್ ಲೈಕ್ ನಾನು ಸುಮ್ಮನೆ ಮನೇಲಿ ಕೂತಿದ್ದೀನಿ ಅಂತಲ್ಲ. ಸೊ ಐ ಆಮ್ ವೆರಿ ಲೈಕ್ ಬ್ಯುಸಿ ರೈಟ್ ನೋ. ಸೊ ವೆನ್ ಲೈಕ್ ಎವ್ರಿಬಡಿ ಐ ಫೈಂಡ್ ಅ ಪಾರ್ಟ್ನರ್ ಆ್ಯಂಡ್ ಅವ್ರಿಗೂ ದೇ ಆರ್ ಓಕೆ ವಿತ್ ಇಟ್, it'll happen when it has to happen ಅಷ್ಟೇ. ಐ ಆಮ್ ನಾಟ್ somebody who will force myself into a marriage, so no. ಆಮೇಲೆ ಇನ್ನೊಂದು ಕ್ವಶನ್ ಏನಂದರೆ, ಇತ್ತೀಚೆಗೆ ನಮ್ಮ ಕನ್ನಡದ ಹೀರೋಯಿನ್ಸ್ಗಳಿಗೆ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತುಂಬ ಡಿಮ್ಯಾಂಡ್ ಇದೆ. ತುಂಬ ಎಲ್ಲ ಒಂದು ದೊಡ್ಡ ಸ್ಟಾರ್ಗಳ ಜೊತೆ ಆಫರ್ ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ಆ ಥರ ಯಾವುದು ಆಫರ್ ಬಂದಿಲ್ವಾ ಅಂತ? ಇಲ್ಲ, ಇವಾಗ ನಿತಿನ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ ತೆಲುಗು ಸಿನಿಮಾ ತಮ್ಮಡು ಅಂತ. ಸೊ ದಟ್ಸ್ ಪ್ರಾಬ್ಲಿ ಗೋಯಿಂಗ್ ಟು ರಿಲೀಸ್, ತಮ್ಮಡು ಅಂತ. ಸೊ ಅದು ರಿಲೀಸ್ಗಿದೆ, ಆಗಬೇಕಿತ್ತು, ಬಟ್ ಇಟ್ಸ್ ಗಾನ್ ಫಾರ್ವರ್ಡ್ ಐ ಥಿಂಕ್. ಬಟ್ ಯಾವಾಗಲೂ ಇತ್ತು ಅಂದರೆ ರಮ್ಯಾ ಅವ್ರು ಮಾಡಿದ್ದಾರೆ, ರಕ್ಷಿತಾ ಅವ್ರು ಮಾಡಿದ್ದಾರೆ. ಐ ಥಿಂಕ್ ಎವ್ರಿಬಡಿ ಸಿನ್ಸ್ ಏಜಸ್ ಹ್ಯಾವ್ ಬಿನ್ ಡೂಯಿಂಗ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಯಾವಾಗ್ಲೂ. ಐ ಥಿಂಕ್ ಇಟ್ಸ್ ಜಸ್ಟ್ ಇವಾಗ ಸೋಷಿಯಲ್ ಮೀಡಿಯಾ ಬಂದಾಗಿಂದ ಎವ್ರಿಬಡಿ ನೋಸ್ ಮೋರ್ ಅಬೌಟ್ ಇಟ್. ಬಟ್ ಅದರ್ವೈಸ್ ಪ್ರಣೀತಾ ಅವ್ರು ಮಾಡಿದರು, ಆ್ಯಂಡ್ ದೆನ್ ಆಫ್ಟರ್ ದಟ್ ದೀಪಿಕಾ ಪಡ್ಕೊಂಡು ವೆಂಟ್ ಫ್ರಮ್ ಹಿಯರ್ ಲೈಕ್. ಸೊ ದೇರ್ ಆರ್ ಅ ಲಾಟ್ ಆಫ್ ಟ್ಯಾಲೆಂಟ್ಸ್ ಆ ಥರ. ಇಟ್ಸ್ ನಾಟ್ ದಟ್ ಇಟ್ಸ್ ಜಸ್ಟ್ ಹ್ಯಾಪೆಂಡ್ ಇವಾಗ ಸಡನ್ನಾಗೆ ಅಂತ. ಇಟ್ಸ್ ಆಲ್ವೇಸ್ ಬಿನ್ ದೇರ್. ಓಕೆ, ಥ್ಯಾಂಕ್ ಯು. ನಿಮ್ಮ ಈ ಒಂದು ಸಿನಿಮಾ ಸಕ್ಸಸ್ ಆಗಲಿ, ಒಂದು ಒಳ್ಳೆ ರೀಚ್ ಆಗಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಸೊ ಇದಾಗಿತ್ತು ಸಪ್ತಮಿ ಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಚೇತನ್ ನಾಯ್ಕ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.